आप देख रहे हैं सेवन न्यूज। मैं आपके साथ मोहम्मद सलमान जुनैदी। ಇವತ್ತಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾದ ಭಾರತೀಯ ಜನತಾ ಪಕ್ಷದ ಎಲ್ಲ ಗಣ್ಯರಿಗೆ ನಮಸ್ಕರಿಸಿ, ಅದೇ ರೀತಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಕೂಡ ನಮಸ್ಕರಿಸಿ, ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ, ನಿನ್ನೆಯ ಪತ್ರಿಕೆಗಳಲ್ಲಿ ಬಿಜಾಪುರ ಜಿಲ್ಲೆಯ ಕಾಂಗ್ರೆಸ್ಸಿನ ನಾಯಕರು ಮೊನ್ನೆನ ದಿನ ಪತ್ರಿಕಾಗೋಷ್ಠಿ ಮಾಡಿ ವಿಜಯಪುರದ ವಿಮಾನ ನಿಲ್ದಾಣವನ್ನ ಇದು ಕಾಂಗ್ರೆಸ್ಸಿನ ಕೊಡುಗೆ, ಉಸ್ತುವಾರಿ ಮಂತ್ರಿಗಳಂತ MB ಪಾಟೀಲರ ಭಗೀರಥ ಪ್ರಯತ್ನದಿಂದ ಆಗಿದೆ, ಇಲ್ಲ ಅಂದ್ರೆ ಇದು ಬಾರಾಕಮನ ಆಗ್ತಿತ್ತು ಅಂತಕ್ಕಂಥ ಏನು ಪತ್ರಿಕಾಗೋಷ್ಠಿ ಹೇಳಿಕೆ ಅದ, ಅದನ್ನ ನೋಡಿದಾಗ ಒಬ್ಬ ಜವಾಬ್ದಾರಿ ಭಾರತೀಯ ಜನತಾ ಜಿಲ್ಲಾಧ್ಯಕ್ಷನಾಗಿ ನನಗೂ ಕೂಡ ನೋವಾಯ್ತು. ಇದು ವಿಜಯಪುರ ಜಿಲ್ಲೆಯ ಬಹಳಷ್ಟು ಜನರಿಗೂ ಕೂಡ ನೋವಾಗಿದೆ. ಯಾಕಂದ್ರ ವಿಜಯಪುರ ವಿಮಾನ ನಿಲ್ದಾಣ 2009ರಲ್ಲಿ ವಿಜಯಪುರ ತಾಲೂಕಿನ ಬುರ್ನಾಪುರ್ ಇರಬಹುದು, ಅಲಿಯಾಬಾದ್ ಇರಬಹುದು, ಮದಬಾಮಿ ಗ್ರಾಮಗಳ ವ್ಯಾಪ್ತಿಯಲ್ಲಿ ಸುಮಾರು 727 ಎಕರೆ ಜಮೀನನ್ನ ಖರೀದಿ ಮಾಡ್ತಕ್ಕಂಥದ್ದು, ಅದನ್ನು ಭೂ ಸ್ವಾಧೀನ ಮಾಡ್ತಕ್ಕಂಥದ್ದು ಇದನ್ನ ಯಾರು ಮಾಡಿದ್ರು? ಇದರಲ್ಲಿ ಕಾಂಗ್ರೆಸ್ಸಿನ ಏನ್ ಪ್ರಯತ್ನ ಇತ್ತು? ಈ 727 ಎಕರೆ ಜಮೀನು ಖರೀದಿ ಮಾಡಿ ಭೂ ಸ್ವಾಧೀನ ಮಾಡುವ ಪ್ರಕ್ರಿಯೆಯಲ್ಲಿ ಬಿಜಾಪುರ ಉಸ್ತುವಾರಿ ಮಂತ್ರಿ MB ಪಾಟೀಲ್ ಪಾತ್ರ ಏನದ ಅಂತಕ್ಕಂಥದ್ದನ್ನ ನಾ ಕೇಳ್ಬೇಕಾಗ್ತೈತಿ. ಅವತ್ತು 2009ರಲ್ಲಿ ಭಾರತೀಯ ಜನತಾ ಪಕ್ಷ ಸರ್ಕಾರ ಇತ್ತು. BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 727 ಎಕರೆ ಜಮೀನನ್ನ ಖರೀದಿ ಮಾಡಿ ಭೂ ಸ್ವಾಧೀನ ಮಾಡಿದ ಕೊಡುಗೆ ಅದು ಭಗೀರಥ ಪ್ರಯತ್ನ ಅಂದ್ರೆ ಅದು ಭಾರತೀಯ ಜನತಾ ಪಕ್ಷದ್ದು BS ಯಡಿಯೂರಪ್ಪನವ್ರದ್ದು ಅಂತ ಹೇಳಕ್ ಇಷ್ಟ. ಅವತ್ತು ನಗರ ಶಾಸಕರ ನಮ್ಮ ಅಪ್ಪ ಸಾಹೇಬ್ ಪಟ್ಟಣ ಶೆಟ್ಟಿ ಇದ್ರು. ಮುಂದೆ 2008ರಿಂದ 2013ವರೆಗೆ ಭಾರತೀಯ ಜನತಾ ಪಕ್ಷ ಸರ್ಕಾರದಲ್ಲಿ 727 ಎಕರೆ ಜಮೀನು ಭೂ ಸ್ವಾಧೀನ ಆಯ್ತು. ಮುಂದೆ 2013ರಿಂದ ತಾವು ಬಂದ್ರಿ, ಕಾಂಗ್ರೆಸ್ ಸರ್ಕಾರ ಇತ್ತು. 5 ವರ್ಷ ತಮ್ಮ ಆಡಳಿತದಲ್ಲಿ ಏನ್ ನೀವು ವಿಮಾನ ನಿಲ್ದಾಣ ಬಗ್ಗೆ ಭಗೀರಥ ಪ್ರಯತ್ನ ಮಾಡಿದ್ರಿ. ಮುಂದೆ 2018 ಕೂಡ ಮತ್ತೆ ತಾವು JDS ಅಲಯನ್ಸ್ ನೊಂದಿಗೆ ಅಧಿಕಾರದಲ್ಲಿದ್ರಿ 1 ವರ್ಷ. ಅವಾಗ ಏನ್ ನೀವು ಭಗೀರಥ ಪ್ರಯತ್ನ ಮಾಡಿರಿ ವಿಮಾನ ನಿಲ್ದಾಣಕ್ಕಾಗಿ? ಯಾವಾಗ ಮತ್ತೆ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು ಅವತ್ತೇ ಅದು ಸುಮಾರು 222 ಕೋಟಿ ರೂಪಾಯಿಗಳನ್ನು ಮೀಸಲಿಟ್ಟು ATR 72 ವಿಮಾನಗಳ ಹಗಲು ಕಾರ್ಯಾಚರಣೆ ಮಂಜೂರಾಯ್ತಾಯಿತು, ಅನುದಾನವನ್ನು ಕೂಡ ಕೊಟ್ಟರು. ಮುಂದೆ ಅದು ATR 72 ದಿಂದ ಏರ್ಬಸ್ 320 ವಿಮಾನಗಳ ಹಗಲ ಕಾರ್ಯಾಚರಣೆ ಕೈಗೊಳ್ಳಲು ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಇದ್ದಾಗ ಅದಕ್ಕೆ 125 ಕೋಟಿ ರೂಪಾಯಿ ಕೊಟ್ಟರು. ಟೋಟಲಿ 347.92 ಕೋಟಿ ಕೊಟ್ಟದ್ದು ಯಾರಿದ್ರ? ಅದು ಬೊಮ್ಮಾಯಿ ಅವರು, ಭಾರತೀಯ ಜನತಾ ಪಕ್ಷ ಸರ್ಕಾರ. ಈಗ ತಾವು ಹೇಳ್ತಾ ಇರೋದು ಇದು ಭಾರತೀಯ ಜನತಾ ಪಕ್ಷದ ಕೊಡುಗೆ, ಇದು ಭಾರತೀಯ ಜನತಾ ಪಕ್ಷದ ನಾಯಕರ ಭಗೀರಥ ಪ್ರಯತ್ನದಾಗೈತಿ. ಆದ್ರೆ MB ಪಾಟೀಲ್ ಇದಕ್ಕೆ ನೀವು MB ಪಾಟೀಲ್ ಭಗೀರಥ ಪ್ರಯತ್ನ, MB ಪಾಟೀಲ್ ಭಗೀರಥ ಅಂತಕ್ಕಂಥದ್ದು ಎಷ್ಟು ಸಮಂಜಸ ಅಂತಕ್ಕಂಥದ್ದನ್ನ ನಾನು ಕೇಳ್ಬೇಕಾಗೈತಿ. ನೀರಾವರಿ ವಿಷಯದಲ್ಲೂ ಕೂಡ ಇದೇ ರೀತಿ ಕ್ರೆಡಿಟ್ ತಗೊಂಡ್ರಿ ನೀವು. ಬಿಜಾಪುರ ಜಿಲ್ಲೆಗೆ ನೀರಾವರಿ ಸುಮಾರು ನೀವು 60 ವರ್ಷ ಆದ್ರೂ ನಿಮ್ಮಲ್ಲಿ ನೀರಾವರಿ ಮಾಡಕ್ಕಾಗಿರ್ಲಿಲ್ಲ. ಯಾವಾಗ BS ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು 108 ಕೆರೆ ತುಂಬ ಯೋಜನೆಯನ್ನ ಚಾಲನೆ ಕೊಟ್ಟಿದ್ದರಿಂದ ಬಿಜಾಪುರ ಜಿಲ್ಲೆ ನೀರಾವರಿ ಆಗೈತಿ. ಕಾಂಗ್ರೆಸ್ ಸರ್ಕಾರದಲ್ಲಿ ಪ್ರಸ್ತಾವನೆ ಹೋಗಿತ್ತು. ಆ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಈ ಪ್ರಾಜೆಕ್ಟ್ಗೆ, ಈ ಕೆರೆ ತುಂಬ ಯೋಜನೆಗೆ ಇದು ಅವೈಜ್ಞಾನಿಕ ಅಂತಕ್ಕಂಥದ್ದು ಹೇಳಿ ರಿಜೆಕ್ಟ್ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ. ಅದೇ ಪ್ರಾಜೆಕ್ಟ್ ಅನ್ನ ಯಡಿಯೂರಪ್ಪನವರು ಅದು ಸಾಧ್ಯ ಮಾಡಿ ತೋರಿಸಿದ್ರು. ಕುಡಿನೀರಿಗೆ ಅಂತಕ್ಕಂಥ ಪ್ರಾಜೆಕ್ಟ್ ಇಟ್ಟು ಅದನ್ನ ಕಾರ್ಯ ಮಾಡಿ ಇವತ್ತೇನ ಕೆರೆ ತುಂಬ ಯೋಜನೆ ಇರ್ಬೋದು, ನೀರಾವರಿ ಯೋಜನೆ ಅವರೇ ಚಾಲನೆ ಕೊಟ್ಟರು. ಮುಂದಿನ ದಿನಮಾನದಲ್ಲಿ ನೀವೇನ್ ಹೇಳಿದ್ರಿ? 50,000 ಕೋಟಿ ಪ್ರತಿ ವರ್ಷ ಇಡ್ತೀನಿ ಅಂತ ಹೇಳಿ ನೀವು ನಮ್ಮ ನಡೆ ಕೃಷ್ಣ ಕಡೆಗೆ ಅಂದ್ರಿ. ಪ್ರತಿ ವರ್ಷನೂ 50,000 ಕೋಟಿ ಕೊಟ್ರೇನು? ನೀವು ಅವತ್ತು ಮಾತನಾಡಿದ ಹಾಗೆ 50,000 ಕೊಟ್ಟಿದ್ರಂದ ಬಿಜಾಪುರ ಜಿಲ್ಲೆಯಲ್ಲಿ ಈ ಪರಿಸ್ಥಿತಿ ಇರ್ತಿರ್ಲಿಲ್ಲ. ಇವತ್ತು
ಇವತ್ತೇನಾಗ್ಯದ ಅಂದ್ರ ಒಂದು ಬ್ಯಾರಲ್ ನಲ್ಲಿ ಒಂದ್ 10 ಜನ ದಿನನಿತ್ಯ ಬಳಕೆ ಮಾಡ್ತಕ್ಕಂಥ 10 ಜನ ಮನೆಯೊಳಗೆ ಇದೀವಿ ಅಂದ್ರ 50 ಜನ ಮನಿಗ್ ಬಂದಾಗ ಅದ ಒಂದು ಬ್ಯಾರಲ್ ನೀರು ಸಾಕಾಗೋದಿಲ್ಲ. ಈಗ ಏನಾಗೈತಿ 519 ಮೀಟರ್ ವಾಟರ್ ಸ್ಟೋರೇಜ್ ಆಲ್ಮಟ್ಟಿ ಒಳಗ ಅದನ್ನ 524 ಮೀಟರ್ ಏರಿಸ್ಬೇಕಲ್ಲ, ವಾಟರ್ ಸ್ಟೋರೇಜ್ ಹೆಚ್ಚು ಮಾಡ್ಬೇಕಲ್ಲ. ಕಾಲುವೆಗಳನ್ನ ಸಾಕಷ್ಟು ಆಗಿವೆ. ನೀವು 50,000 ಕೋಟಿ ಪ್ರತಿ ವರ್ಷ ಕೊಟ್ಟಿದ್ರಿ ಅಂದ್ರೆ ಆ 524 ಮೀಟರ್ ಸ್ಟೋರೇಜ್ ಆಗ್ತಕ್ಕ ಈ ವ್ಯವಸ್ಥೆಗೆ ರೈತರ ಭೂಮಿಗಳಿಗೆ ಹಣ ಕೊಡೋದಿರ್ಬೋದು ಎಲ್ಲ ಆಗ್ತಿತ್ತು. ಅದ್ರಾಗ ನೀವು ಮಾಡ್ಲೇ ಇಲ್ಲ. ಇವತ್ತು ಕೋರ್ಟ್ ಆದೇಶ ಮಾಡಿದೆ, ಒಂದು ರೈತಿಗೆ 60 ಲಕ್ಷ 70 ಲಕ್ಷ ಅವಾರ್ಡ್ ಆಗಿದೆ, ಕೊಡಕ್ ಆಗ್ತಾ ಇಲ್ಲ. ಅಲ್ಲಿ ನೀವು ಬಿಡದಿ ರೈತರಿಗೆ 2 ಕೋಟಿ ಕೊಡ್ತೀರಿ. ಈ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ವಿಜಯಪುರ ಜಿಲ್ಲೆಯ ರೈತರ ನಿಮ್ಗೆ ಏನ್ ಮಾಡಿದಾರ? ಬಿಜಾಪುರ ಜಿಲ್ಲೆಯ ರಾಜಕಾರಣಿಗಳು ಕಾಂಗ್ರೆಸ್ ನಾಯಕರು ಇವತ್ತು ಏನ್ ಮಾಡಕತ್ತೀರಿ ಅಂತಕ್ಕಂಥದ್ದನ್ನ ನಾ ಕೇಳ್ಬೇಕಾಗ್ತದೆ. ಇವತ್ತು ರೈತರಿಗೆ ಪೇಮೆಂಟ್ ಹೇಳಿದ್ರಿ 40 ಲಕ್ಷ 30 ಲಕ್ಷ ಏನೋ ಹೇಳಿದ್ರಿ, ಒಬ್ಬರಿಗೆ ರೈತರಿಗೆ ಪೇಮೆಂಟ್ ಕೊಡ್ತಾ ಇಲ್ಲ. ಇವತ್ತು ಆ ವಕೀಲರೆಲ್ಲ ಇವತ್ತು ಕೋರ್ಟ್ ಮೂಲಕ ಇಲಾಖೆಯನ್ನು ಹರಾಜ್ ಹಾಕಕತ್ತಾರೆ. ಇವತ್ತು ಅಂದ್ರೆ ಇಲಾಖೆಗಳ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇಲಾಖೆಗಳು ಹರಾಜ್ ಹಾಕುವಂತ ವಾತಾವರಣ ಕ್ರಿಯೇಟ್ ಆಗೈತೆ ಅಂದ್ರ ಕಾಂಗ್ರೆಸ್ ಸರ್ಕಾರ ಹರಾಜಿನ ಪರಿಸ್ಥಿತಿಯಲ್ಲಿ ಅದ ಅಂತಕ್ಕಂಥದ್ದು. ಇದರಿಂದ ಈಗ ಹೇಳ್ತೀರಿ ನೀವು ಭಾರಾಕಮನ್ ಆಗಿ, ಏನ್ ಭಾರಾಕಮನ್? ರಾಜ್ಯವನ್ನೇ ಭಾರಾಕಮನ್ ಮಾಡಿಬಿಟ್ರಿ ನೀವು. ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ರಸ್ತೆ ಸರಿಯಾಗಿದೆನಾ? ರಾಜ್ಯ ಸರ್ಕಾರ ಸಂಬಂಧಪಟ್ಟ ರಸ್ತೆ. ನನ್ನ ಮೊನ್ನೆ ನಿಂಬಾಳಕ್ ಹೋಗಿದ್ದೆ. ಆ ನಿಂಬಾಳದಲ್ಲಿ ಹೋಗುವ ಸಂದರ್ಭದಲ್ಲಿ ರೋಡ್ಗಳ ಒಂದು ಗುಂಡಿಗಳು ನೋಡಿದಾಗ ಆ ಊರಿನವ್ರು ನನ್ನ ಗಾಡಿ ತರ್ಬಿಸಿ ಮಾತನಾಡಿದ್ರು, ಏನಿದು ಗುಂಡಿಗಳು, ಏನ್ರಿ ಈ ರೀತಿ ಗುಂಡಿಗಳದಾವ, ನಾವ್ ಇದನ್ನ ರಸ್ತೆಯನ್ನೇ ನಾವು ತೆಗಿತೀವಿ ಅಂತಕ್ಕಂಥ ವಾತಾವರಣ ಅವ್ರ ಬಾಯಿಂದ ಬಂತು. ಇದೇ ರೀತಿ ರಾಜ್ಯದಲ್ಲೆಲ್ಲ, ವಿಶೇಷ ವಿಜಯಪುರದಲ್ಲಿ ಕೂಡ ಎಲ್ಲಾ ಮತಕ್ಷೇತ್ರದ ಉಸ್ತುವಾರಿ ಮಂತ್ರಿ ಹಿಡ್ಕೊಂಡು ಎಲ್ಲಾ ಮತಕ್ಷೇತ್ರ ರೋಡ್ಗಳು ಹಾಳಾಗ್ಯಾವ. ಅದ್ರ ಕಡೆ ಗಮನ ಇಲ್ಲ. ಇದೆಲ್ಲಾ ಬಿಡ್ರಿ. ನೀವೇನಾದರೂ ನೀರಾವರಿಗೆ ಭಗೀರಥ ಅನ್ಸ್ಕೊಂಡ್ರಿ, ಅದು ಭಗೀರಥ, ಅದು ಭಾರತೀಯ ಜನತಾ ಪಕ್ಷ ಮುಂದುವರೆದ ಕಾರ್ಯಕ್ರಮ ಮಾಡಿದ್ರಿ. ಇದು ಕೂಡ ವಿಮಾನ ನಿಲ್ದಾಣ ಕೂಡ ಭಾರತೀಯ ಜನತಾ ಪಕ್ಷದ ಕೊಡುಗೆ ಅದ. ಇದನ್ನ ಮುಂದುವರೆದ ಕೆಲಸ ನೀವು ಮಾಡಿದ್ರಿ. ಆದ್ರೆ ನಾವೇ ಭಗೀರಥ ಅಂತಕ್ಕಂಥ ಹೇಳಿಕೆ ಅಷ್ಟು ಆಶಾಸ್ಪದ ಹೇಳಿಕೆ ಅಂತ ಹೇಳಿ ನಾನು ಹೇಳಕ್ ಇಚ್ಛೆ ಪಡ್ತೀನಿ. ಇದ್ರ ಕ್ರೆಡಿಟ್ ಯಾರಿಗೆ ಹೋಗ್ಬೇಕಂದ್ರ ಇದು ಮುಖ್ಯವಾಗಿ BS ಯಡಿಯೂರಪ್ಪನವ್ರಿಗೆ ವಿಮಾನ ನಿಲ್ದಾಣ ಕೊಡುಗೆ ಹೋಗ್ತೈತಿ, ನೀರಾವರಿ ಕೊಡುಗೆ ಅವ್ರಿಗೆ ಹೋಗ್ತೈತಿ. ತದನಂತರ ಬೊಮ್ಮಾಯಿ ಅವರಿಗೆ, ಒಂದು ರಮೇಶ್ ಜಿಗಜಿಣಿ ಸಾಹೇಬರು ಇವತ್ತೇನಾಗ್ಯದ ಅಂದ್ರ ಇದು ಪ್ರಾಜೆಕ್ಟ್ ಮುಗಿದಿದ್ದು ಇವ್ರು ತಮ್ಮ ಅವಧಿಯಲ್ಲೇ ಭಾರತೀಯ ಜನತಾ ಸರ್ಕಾರ ಇದ್ದಾಗ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಇದ್ದಾಗ 2ನೇ ಅವಧಿಗೆ ಬಂದೇ ಆ ಪ್ರಾಜೆಕ್ಟ್ ಮುಗಿಸಿದ್ರು. ಯಾವ ರೀತಿ ಮನೆಯನ್ನು ಖರೀದಿ ಮಾಡಿ, ಜಾಗ ಖರೀದಿ ಮಾಡಿ, ಮನೆ ಕಟ್ಟಿ, ಮನೆ ಕೀಲಿ ಹಾಕಿ ಕೊಟ್ರಿ ಇವ್ರಿಗೆ ಓಪನಿಂಗ್ ಸಲಿಂದ. ಇವ್ರು ಬಂದ ತಕ್ಷಣ ಸಣ್ಣ ಪುಟ್ಟ ಖರ್ಚು ಇರ್ತಾವ, ಅಲ್ಲಿ ಫರ್ನಿಚರ್ ಮಾಡೋದು ಅಥವಾ ಮನೆ ಬೇಕಾದ ಸಾಮಾನು ಖರೀದಿ ಮಾಡೋದು, ಇಂಥ ಕೆಲಸಕ್ಕೆ ಮಾತ್ರ ಸೀಮಿತ ಮಾಡಿದಂತ ಕೆಲಸ 3 ವರ್ಷ ಆಯ್ತು. ಇನ್ನ ತನಕ ಅವರು ಆ ಕೆಲಸದ ಬಗ್ಗೆ ಸ್ವಲ್ಪ ಮಾಡಿದಾರೆ. ಇವತ್ತು ಅವ್ರು ಮುಂದುವರೆದ ಕಾಮಗಾರಿ ಮಾಡಿತ್ತಂದ್ರ ಇವತ್ತಲ್ಲಿ ಆ ವಿಮಾನ ನಿಲ್ದಾಣಕ್ಕೆ ಕೆಲವೊಂದು ಏನು ಅಗ್ನಿಶಾಮಕ ವಾಹನಗಳು ಬೇಕು, ಖರೀದಿ ಮಾಡಿದ್ದಾರೆ ಇವ್ರು ಕಾಂಗ್ರೆಸ್ ಸರ್ಕಾರ ಬಂದ ತಕ್ಷಣ. ಮತ್ತೆ BDDS ಉಪಕರಣ ಖರೀದಿ ಮಾಡಿದಾರ, DVOR ಉಪಕರಣ ಖರೀದಿ ಮಾಡಿದಾರ. ಆ ರಾಷ್ಟ್ರೀಯ ಹೆದ್ದಾರಿಗಳ 50ಕ್ಕೆ ಸಂಬಂಧಪಟ್ಟಂಗೆ ವಿಮಾನ ಹೋಗ್ಲಿಕ್ಕೆ ರಸ್ತೆಗಳಿಗೆ ಭೂ ಸ್ವಾಧೀನ ಪ್ರಕ್ರಿಯೆ ಇನ್ನ ಕೆಲಸ ಏನು ಪ್ರಾರಂಭ ಆಗಿಲ್ಲ. ಈ ರೀತಿ ಅದ್ರ ಪ್ರಾಬ್ಲಮ್ ಏನಾಗಿತ್ತಂದ್ರ ಕೇಂದ್ರ ಸರ್ಕಾರ ಪರಿಸರ ಇಲಾಖೆಯಿಂದ ಏನಿದೆ ವಿಮಾನ ನಿಲ್ದಾಣ ಪ್ರಾರಂಭ ಆಯ್ತು, ಅವಾಗ ಪರಿಸರ ಇಲಾಖೆಯಿಂದ NOC ಪಡೆದುಕೊಳ್ಬೇಕಾಗಿತ್ತು. ಆಗ ಅವತ್ತಿನ ದಿನ NOCಗೆ ಅಪ್ಲಿಕೇಶನ್ ಕೊಟ್ಟಿದಾರ, ಅದ್ರ ಕಾರ್ಯಕ್ರಮ ಚಲೋ ಮಾಡಿಬಿಡಿದೆ. ಒಂದೇ ಉಲ್ಲಂಘನೆ ಅಂತಕ್ಕಂಥ ಒಂದೇ ಕಾರಣದಿಂದ ಅದು ಪ್ರಾಜೆಕ್ಟ್ ಆಗಿತ್ತು. ಇದು ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಕ್ಲಿಯರ್ ಆಗೈತೆ. ಈಗ ಇಲ್ಲಿ ನಮ್ಮ ಸಂಸದರು ಜಿಗಜಿಣಿ ಸಾಹೇಬರು ಇವತ್ತಲ್ಲೇ ಕೇಂದ್ರದಲ್ಲಿ ಅಧಿವೇಶನ ನಡೆದದ, ಸಂಬಂಧಪಟ್ಟಂತ ಎಲ್ಲರಿಗೂ ಭೇಟಿಯಾಗಿ ಅದನ್ನ 2-3 ತಿಂಗಳು ಅದನ್ನ ಕ್ಲಿಯರ್ ಮಾಡಿ ವಿಮಾನ ಹಾರ್ತಕ್ಕಂಥ ವ್ಯವಸ್ಥೆ ಮಾಡ್ತಕ್ಕಂಥ ಪ್ರಕ್ರಿಯೆ ಮಾಡ್ತಾ ಇದ್ದಾರೆ. ಅದನ್ನ ಕೇಟನ್ನ ತೆಗೆದುಕೊಳ್ತಕ್ಕಂಥ ಏನ್ ಪ್ರಯತ್ನ ಮಾಡ್ತಾ ಇದ್ರಿ, ಅದು ಸಾಧ್ಯ ಇಲ್ಲ ಅಂತಕ್ಕಂಥದ್ದು. 29/7/2025 ಸರ್ವೋಚ್ಚ ಕ್ಲಿಯರ್ ಆಗೈತಿ. ಅದು ಇಷ್ಟೆಲ್ಲ ಆಯ್ತು. ಇದಕ್ಕೆ ಮುಖ್ಯವಾಗಿ ಈ ಕೊಡುಗೆ ಅಂದಾಗ ಇವತ್ತ ಗೋವಿಂದ ಕಾರಜೋಳ ಸಾಹೇಬ್ PWD ಮಂತ್ರಿ ಇದ್ದಾಗ ಅವರು ಕೂಡ ಇದಕ್ಕೆ ಬಹಳಷ್ಟು ಪ್ರಯತ್ನ ಮಾಡಿ ಇವತ್ತು ಈ ವಿಮಾನ ನಿಲ್ದಾಣಕ್ಕೆ ಅವರು ಕೊಡೋದು ಅವ್ರಿಗೂ ಕೂಡ ಇವತ್ತು ನಾವು ಅದರ ಒಂದು ಕ್ರೆಡಿಟ್ ಅನ್ನ ಅವರ ಒಂದು ನಾವು ಕೊಡ್ಬೇಕಾಗೈತಿ. ಆದ್ರೆ ಇದು MB ಪಾಂಡ್ರಿಗೆ ಭಗೀರಥ ಅಂತಕ್ಕಂಥ ಹೆಸರಿಡಾಕೈತ್ರಿ. ನೀರಾವರಿ ಯೋಜನೆ ಒಳಗೂ ಆಯ್ತು, ಇವತ್ತಿನ ವಿಮಾನ ನಿಲ್ದಾಣದಾಗ ಆಯ್ತು, ಅವರು ಭಗೀರಥ ಪ್ರಯತ್ನ ಮಾಡಕ್ ಆಗಿಲ್ಲ. ಅವರು ಮುಂದುವರೆದ ಕಾಮಗಾರಿಗಳನ್ನು ಮಾಡಿದಾರ ಅಂತಕ್ಕಂಥ ಸ್ಪಷ್ಟತೆಯನ್ನು ಕೊಟ್ಟು ನನ್ನ ಮುಂದೆ ನಾನು ಪತ್ರಿಕಾಗೋಷ್ಠಿಯನ್ನ ಮುಗಿಸ್ತಾ ಇದ್ದೀನಿ.
ಒಂದು ಅಲ್ಲಿ ವಜ್ರಮಗುಡಿಯಲ್ಲಿ ಅಂತ ಕೆಲಸಗಳದಾವ. ಸಾಕಷ್ಟು ಕೆಲಸ ಮಾಡೋದು ಬಿಟ್ಟು ಈ ಪತ್ರಿಕಾಗೋಷ್ಠಿಯನ್ನು ಮಾಡೋ ಅವಶ್ಯಕತೆ ಇರಲಿಲ್ಲ. ಇದು ಹಾಸ್ಯಾಸ್ಪದ ಅನ್ನುವಂಗ ವಾತಾವರಣ ಇವತ್ತು ನೀವು ಎಂ ಬಿ ಪಾಲ್ರಿ ಹೆಸರು ಕಾಂಗ್ರೆಸ್ ನಾಯಕರು ಪತ್ರಿಕಾಗೋಷ್ಠಿ ಮಾಡಿ ಆ ಎಂ ಬಿ ಪಾಲ್ರಿಗೆ ನೀವು ಅವಮಾನ ಮಾಡ್ತೀರ ಅನ್ನುವಂಗ ಆಗೈತಿ ಪತ್ರಿಕಾಗೋಷ್ಠಿ. ಸರ್, ಬಸನಗೌಡ ಪಾಟೀಲ್ ವಿಮಾನ ನಿಲ್ದಾಣ ಮಾಡುವಾಗ ಬಸನಗೌಡ ಪಾಟೀಲ್ ಯತ್ನಾಳ್ರು ಬಿಜೆಪಿ ಶಾಸಕರಾಗಿದ್ದ ಅವ್ರ ಕೊಡುಗೆ ಬಿಜೆಪಿ ಶಾಸಕರಿದ್ದಾಗ ಮಾತ್ರ ಅವ್ರ ಕೊಡುಗೆ ಅದ. ಇವತ್ತು ಅವ್ರ ಕೊಡುಗೆ ಸಲ್ಲಂಗಿಲ್ಲ. ಪಕ್ಷೇತರ ಶಾಸಕರು ಅದಲ್ಲ. ವಿಮಾನ ನಿಲ್ದಾಣದ ಕೊಡುಗೆ ಭಾರತೀಯ ಜನತಾ ಪಕ್ಷ ಯಾವ ಕೊಡುಗೆ ಅವ್ರು ಇರೋದಿಲ್ಲ. ಸರ್, ಅನುದಾನ ಇದು 347 ಕೋಟಿ ಬಂದಿದೆ. ಹೆಚ್ಚುವರಿಯಾಗಿ ಈಗ ನೈಟ್ ಲ್ಯಾಂಡಿಂಗ್ ಸಲಿಂದ ಅವ್ರ ಪ್ರಾಜೆಕ್ಟ್ ಅನ್ನು ಇವತ್ತು ಪ್ರಕ್ರಿಯೆದಾಗ ಕೆಲಸ ಮುಗಿದಿಲ್ಲ. ಅವರು ಪ್ರಕ್ರಿಯೆ ಅವ್ರು ಆದ ತಕ್ಷಣ ಇವೆಲ್ಲ ವರ್ಕ್ಗಳಿಗಾಗ ಅನುದಾನ ಮೀಸಲಿಟ್ಟು ಮಾಡಿದಾರೆ. ಅವರು ಇನ್ನ ಪ್ರಕ್ರಿಯೆ ಅದಾವಲ್ಲ, ಪ್ರೊಸೆಸ್ ಅದಾವ. ಅದು ವಿಮಾನ ನಿಲ್ದಾಣ ಸ್ಟಾರ್ಟ್ ಆಗ್ಲಿಕ್ಕೆ ಡೇ ಲ್ಯಾಂಡ್ ಆಗಿ ಡೇ ಪ್ರಕ್ರಿಯೆ ಮಾಡಕ್ ಎಲ್ಲಾ ರೀತಿ ರೆಡಿ ಅದ. ಮುಂದೆ ಹೆಚ್ಚುವರಿ ಮಾಡ್ಬೇಕಂತ ಅವ್ರ ತಮ್ಮದೇ ಆದಂತ ಪ್ಲಾನ್ ಅದಾವು. ಅದಕ್ಕೆ ಆದಂತ ಏನ್ ಮನಿ ಓಪನಿಂಗ್ ಮಾಡಿದ ತಕ್ಷಣ ಏನ್ ಅವ್ರಿಗೆ ಬೇಕಾಗ್ಬೋದು, ಅವು ನೀವು ಯಾವ ರೀತಿ ಬೇಕು ಆ ರೀತಿ ಅದು ಪ್ರಿಪರೇಷನ್ ಮಾಡ್ಕೊಳಕೈತಾರ. ಅದಕ್ ಬಗ್ಗೆ ನಾನು ಆ ವಿಷಯದಲ್ಲಿ ನಾನು ಅವ್ರ ಬಗ್ಗೆ ಕೆಟ್ಟ ಮಾತಾಡಕ್ ಹೋಗೋದಿಲ್ಲ. ಕೆಲಸ ಪ್ರಾರಂಭ ಯಾರು ಮಾಡಿದ್ರು? ಈಗ ಕಾಂಗ್ರೆಸ್ ನೋಡ್ರಿ, ಕಾಂಗ್ರೆಸ್ ಶಾಸಕರಿಗೆ ಮಂತ್ರಿಗಳಿಗೆ ಇಂತ ಹೊಸ ಹೊಸ ಯೋಜನೆಗಳು ತಲೆಯಾಗ ಓಡುದಿಲ್ಲ ಅವ್ರು. ಯಾಕೆಲ್ಲಾ ಶ್ರೀಮಂತರ ಮಕ್ಕಳು ಅಲ್ಲಿ ರಾಜ್ಯ ವೈಭವದಿಂದ ಬಂದಂತವ್ರು ಅಲ್ಲಿ ಮಂತ್ರಿಗಳು ಇರ್ತಾರ, ಎಂ ಎಲ್ ಎ ಇರ್ತಾರ. ಆದ್ರೆ ಭಾರತೀಯ ಜನತಾ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಇವತ್ತು ಅಲ್ಲಿ ಶಾಸಕನಾಗಿ ಮಂತ್ರಿ ಆಗ್ತಕ್ಕಂಥ ಅವಕಾಶ ಇರೋದ್ರಿಂದ ಬೇಸ್ಗಳು ಬಂದಂತ ಕಾರ್ಯಕರ್ತರೇ ಎಂ ಎಲ್ ಎ ಶಾಸಕರಾಗೋದ್ರಿಂದ ಇವ್ರ ತಲೆಯೊಳಗೆ ಬರ್ತಾ ಹೊರತು ಕಾಂಗ್ರೆಸ್ಸಿನ ಇಂತ ಶ್ರೀಮಂತ ಮಣಿ ಬಹಳ ದೊಡ್ಡ ಶ್ರೀಮಂತ ಇರೋದ್ರಿಂದ ಅವ್ರಿಗೆ ಈ ವಿಚಾರ ಬರುದಿಲ್ಲ ಅಂತ ಹೇಳಕ್ ಬರ್ತದೆ. ಈ ಕೊಡುಗೆ ಏನಾಗಿದ್ರೆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಕೂಡ ವಿಮಾನ ನಿಲ್ದಾಣದ ಕೊಡುಗೆಯನ್ನ ಕೊಡಕ್ ಇಚ್ಛೆ ಪಡ್ತಾರೆ. ಇನ್ನೊಂದು ರಾಜ್ಯದಲ್ಲಿ ಬರ ಐತಿ. ಈಗ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇತ್ತು, ಅದು ಅವಧಿ ಮುಗಿಯಾಕ ಬಂದಿತ್ತು. ಅದು ಮತ್ತೆ 2030 ವಿಸ್ತರಣೆ 5 ವರ್ಷ. ಹೌದು ಹೌದು. ಅಂದ್ರೆ ಈಗ ಅದು ನಮ್ಮ ನರೇಂದ್ರ ಮೋದಿ ಅವರು, ದೇಶದ ಹೆಮ್ಮೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ರೈತರ ಬಗ್ಗೆ ಕಾಳಜಿ ಅದ ಅವ್ರಿಗೆ. ಅದರಿಂದ ಅದು ಮಾಡಿದಾರೆ. ಇವ್ರು ಏನ್ ಮಾಡಾಕೈತಾರ ಇವತ್ತು? ನಮ್ಮ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ರಾಜ್ಯದಲ್ಲಿ ಹಾಹಾಕಾರ ಇದೆ, ಮಳೆ ಆಗಿಲ್ಲ, ಇಲ್ಲಿ ಬರಗಾಲ ಆವರಿಸಿದೆ, ಇಲ್ಲಿ KPS ಕೂಡ ಸಾಕಷ್ಟು ಹೀನಾಯ ಪರಿಸ್ಥಿತಿ ಅದ. ಇಲ್ಲಿ ಇಂತ ಎಲ್ಲರ ಮಧ್ಯೆ ಡೆಲ್ಲಿಗೆ ಹೋಗಿ ಇವತ್ತು ನೀವು ನಮ್ಮ ಅಲ್ಲಿ ಹೋಗಿ ಹೋರಾಟ ಮಾಡ್ತೀರ ಅಂತ ಎಂತ ನಾಚಿಕೆಗೇಡಿ ಸಂಗತಿ ಅಂತಕ್ಕಂಥದ್ದನ್ನ ಹೇಳಕ್ ಇಚ್ಛೆಪಡ್ತೀನಿ. ಇಲ್ಲಿ ನೀರಾವರಿ, ಇಲ್ಲಿ ಕೆರೆ ತುಂಬ ಯೋಜನೆ, ಇವತ್ತು ಯಾವ ಕೆರೆಗಳಿಗೆ ನೀರು ಇಲ್ಲ ನೋಡ್ರಿ. ಬಿಜಾಪುರ ಜಿಲ್ಲೆಗೆ ಆಲ್ಮಟ್ಟಿಯಲ್ಲಿ ವಾಟರ್ ಸ್ಟೋರೇಜ್ ಆಗುವುದು 123 TMC ಸ್ಟೋರ್ ಆಗ್ತದೆ. ಈಗ ಮೊನ್ನೆ ಮಳೆ ಆಗಿ ನಮ್ಮ ಬಿಜಾಪುರ ಜಿಲ್ಲೆ ಮಳೆ ಆಗಿಲ್ಲ. ಅಲ್ಲಿ 95 TMC ನೀರು ಸ್ಟೋರೇಜ್ ಆಗೈತಿ. ನಾನು ಸಾಕಷ್ಟು ಜವಾಬ್ದಾರಿ ಜಿಲ್ಲಾಧ್ಯಕ್ಷನಾಗಿ ಆಲ್ಮಟ್ಟಿಗೆ ಹೋಗಿ SC ಜೋಡಿ ಮಾತಾಡಿ ಆ ನೀರು ಬಿಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ವಿ. ಕೊನೆಗೆ SK ಬೆಳ್ಳೂಬಿ ಅವ್ರ ನೇತೃತ್ವದಲ್ಲಿ ನಾವು 2-3 ಸಾವಿರ ರೈತರನ್ನ ಕೂಡಿಸಿ ನಾವೇ ಅದನ್ನ ಇನ್ನು ಸ್ಟಾರ್ಟ್ ಮಾಡ್ತೀವಿ, ಬಟನ್ ಚಲೋ ಮಾಡ್ತೀವಿ ಹೋಗಿ ಅಲ್ಲಿ KBJ ಇಲಾಖೆ ಮುಂದೆ ಹೋರಾಟ ಮಾಡಿದ್ವಿ. ಹೋರಾಟ ಮಾಡಿದಾಗ ಅವ್ರಿಗೆ 2 hours ಟೈಮ್ ಕೊಟ್ಟಿದ್ವಿ. ನೀವು 2 ತಾಸಿನಲ್ಲಿ ಕಾಲುವೆಗೆ ನೀರು ಬಿಡದೇ ಹೋದ್ರೆ ನಾವೇ ರೈತರಿಗೆ ಅದನ್ನ ನಾವು ಬಟನ್ ಒತ್ತಿ ಚಲೋ ಮಾಡ್ತೀವಿ ಅಂತ ಹೇಳಿ ಒಂದು ವಾತಾವರಣ ಕೆಟ್ಟದಾಗ ಅವಾಗ ಎಚ್ಚೆತ್ಕೊಂಡ್ರು ಅವರು. ಅವಾಗ ಕಾಲುವೆಗೆ ನೀರು ಬಿಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಒಂದು ವಿಷಯ ಹೇಳ್ತೀನಿ ನಿಮಗ, ಈ ಕಾಲುವೆಗಳಿಗೆ ನೀರು ಹರಿಬೇಕಂದ್ರೆ ಸ್ವಚ್ಛ ಇರ್ಬೇಕು. ಈಗ ಆ ಕಾಲುವೆಗಳಲ್ಲಿ ಕಸ ಮೊನ್ನೆ ನೀರು ಬಿಡುತ್ತ ಯಾವಾಗ ಮಾಡ್ಬೇಕು, ಅದನ್ನ ಕಾಲುವೆ ಯಾವಾಗ ಕ್ಲೀನ್ ಮಾಡ್ಬೇಕು, ಟೆಂಡರ್ ಯಾವಾಗ ಕರಿಬೇಕು, ಯಾವಾಗ ಕ್ಲೀನ್ ಮಾಡ್ಬೇಕು. ಆ ಕಾಲುವೆಗೆ ನೀರು ಬಿಡೋದಕ್ಕಿಂತ ಪೂರ್ವದಲ್ಲಿನ 4-5 ತಿಂಗಳು ನೀರೇ ಇರೋದಿಲ್ಲ ಅದ ಬೇಸಿಗೆಯಲ್ಲಿ ಕ್ಲೀನ್ ಮಾಡ್ಬೇಕಾದಂತ ಸರ್ಕಾರ ಎಂತ ನಾಚಿಕೆಗೇಡಿ ಸರ್ಕಾರ ಅದ ಅಂದ್ರ ಇನ್ನೂ ಕ್ಲೀನ್ ಮಾಡ್ಲೇ ಇಲ್ಲ. ನೀರನ್ನು ಚಲೋ ಮಾಡಿ ಮಣಿವಾರಿ ಚಲೋ ಮಾಡಿದ್ರು ಅದಕ್ಕೊಂದು 40 ಕೋಟಿ ದುಡ್ಡು ಬಂದಿದೆ ಅಂತ ಹೇಳಿದಾರೆ ನನಗೆ. ಕಡೆ ಸಲ 80 ಕೋಟಿ ಬಂದಿತ್ತು, ಖರ್ಚು ಮಾಡಿದ್ವಿ ಅಂತ ಹೇಳ್ತಾರೆ. 40 ಕೋಟಿ ಬಂದ ಅಂತ ಹೇಳ್ತಾರ. ಈ ಕಾಲುವೆಗೆ ನೀರು ಬಿಟ್ಬಿಟ್ರಿ. ಈಗ ಯಾರು ಕೇಳಾರ ಅವ್ರಿಗೆ? ಸರ್ಕಾರ ಲೂಟಿ ಮಾಡ್ತಕ್ಕಂಥ ಕೆಲ್ಸಕ್ಕ ಹೆಸರಿಗೆ ಅದ ಕಾಲುವೆ ನೀರು ಹರಿದ್ ಬಿಡ್ತೈತಿ. ಏನ ಮಾಡೋ ಪ್ರಶ್ನೆ ಬರ ಅಲ್ಲಿ ಮುಗಿದು ಹೋಗ್ತಿನ ನೀರ್ ಹರ್ಕೋತ ಹೋಗ್ಬಿಡ್ತೈತಿ. ಈ ರೀತಿ ಸರ್ಕಾರ ಈ ಜನರ ತೆರಿಗೆ ಹಣವನ್ನ ತಿಂದು ನೀರು ಕುಡಿತಾ ಇದೆ ಅಂತಕ್ಕಂಥ ಆರೋಪವನ್ನು ಕೂಡ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ, ಬಿಜಾಪುರ ಜಿಲ್ಲೆ ಕೃಷಿ ಪ್ರಧಾನವಾದ ಜಿಲ್ಲೆ. ನನಗ್ ಗೊತ್ತಿದ್ದ ಹಾಗೆ ಯಾವುದೇ ಸರ್ಕಾರ ಇಲ್ಲಿ ಕೃಷಿ ಮಂತ್ರಿ ಬರ್ತಕ್ಕಂಥದ್ದು ಹೆಚ್ಚು ಇಂಪಾರ್ಟೆಂಟ್ ಕೊಡ್ತಕ್ಕಂಥದ್ದು ಐತಿ. ಆದ್ರೆ ಕಳೆದ 3 ವರ್ಷದಿಂದ ಇಲ್ಲೇ ಕೃಷಿ ಮಂತ್ರಿ ಚಲುವರಾಯ ಸ್ವಾಮಿ ಒಂದ್ಸಲನೂ ಬರಲಿಲ್ಲ ಸರ್. ಇದು ಯಾವ ನ್ಯಾಯ?
ಇಲ್ಲಿ ಕೃಷಿ ರೈತರ ಸಮಸ್ಯೆಗೆ ಏನ್ ಸ್ಪಂದಿಸ್ತಾರೆ ಇವರು? ಇಂಥವೆಲ್ಲ ಮಂತ್ರಿಗಳಾದ್ರಂದ್ರ ಈ ರಾಜ್ಯದ ಪರಿಸ್ಥಿತಿ, ರೈತರ ಪರಿಸ್ಥಿತಿ ಅಧೋಗತಿಗೆ ಹೋಗ್ತಾ ಇರ್ತಕ್ಕಂಥ ಒಂದನ್ನು ಹೇಳ್ತೀನಿ.